ಕುರಿತಾಗಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ಇರಾನ್ ಈವರೆಗೂ ಕೊಟ್ಟಿಲ್ಲ. ಇನ್ನು ಈತನ ಸಾವನ್ನ ಇರಾನ್ನ ಆಡಳಿತ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಯಾವುದೇ ಮಾಹಿತಿಯನ್ನು ಖಚಿತಪಡಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಜೀವಂತವಾಗಿದ್ದಾರೆ ಅಂತ ಇರಾನ್ನ ವಿದೇಶಾಂಗ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದು ಮಾನಸಿಕ ಯುದ್ಧ ತಂತ್ರದ ಭಾಗ ಅನ್ನುವಂಥ ಮಾತನ್ನ ಇರಾನ್ ಹೇಳ್ತಾ ಇದೆ. ಅಂದರೆ ಈತನ ಸಾವನ್ನ ಇನ್ನೂ ಕೂಡ ಇರಾನ್ ಖಚಿತಪಡಿಸಿಲ್ಲ. ಅದರ ಬದಲಿಗೆ ಯುದ್ಧದ ಸಮಯದಲ್ಲಿ ಇದು ಒಂದು ರೀತಿಯಾಗಿ ಸೈಕಲಾಜಿಕಲ್ ಪ್ಲಾನ್. ಇದು ಯುದ್ಧದ ಅಂದರೆ ಮಾನಸಿಕವಾಗಿ ಕೌಂಟರ್ ಮಾಡಲಿಕ್ಕೆ ಹೂಡಿರುವಂಥ ಅಸ್ತ್ರಗಳಿವೆಲ್ಲವೂ ಕೂಡ ಯಾವುದೇ ರೀತಿಯಾದಂಥ ಒಂದು ಪುರಾವೆಗಳಿಲ್ಲ. ನಮಗೆ ಗೊತ್ತಿರೋ ಹಾಗೆ ಆತ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಹೇಳಿ ಇರಾನ್ನ ವಿದೇಶಾಂಗ ವಕ್ತಾರರು ಇದನ್ನು ಹೇಳ್ತಿರುವಂಥದ್ದು. ಒಂದು ಕಡೆ ಇರಾನ್ ಹೇಳ್ತಿರುವಂಥ ವಿಷಯ ಏನು ಅಂತಂದರೆ, ಇಲ್ಲ, ಆಯತುಲ್ಲಾ ಅಲಿ ಖಮೇನಿ ಇನ್ನೂ ಬದುಕಿದ್ದಾರೆ, ಇದು ಯುದ್ಧದ ಒಂದು ಭಾಗ, ಮಾನಸಿಕವಾಗಿ ಅಂದರೆ ಸೈಕಲಾಜಿಕಲ್ ಗೇಮ್ ಪ್ಲಾನ್ ಇದು, ನಮಗೆ ಗೊತ್ತಿರೋ ಹಾಗೆ ಆತ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅನ್ನುವಂಥ ಮಾತನ್ನು ಇರಾನ್ ಹೇಳ್ತಾ ಇದೆ, ಇರಾನ್ನ ಆಡಳಿತ ಹೇಳ್ತಾ ಇದೆ. ಮಗದೊಂದು ಕಡೆಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾವೆ, ಈತ ಖಂಡಿತವಾಗ್ಲೂ ಸಾವನ್ನಪ್ಪಿದ್ದಾನೆ. ಸೊ ಯಾವುದೇ ರೀತಿಯಾದಂಥ ಈತನ ದುಷ್ಟಕೂಟ ಉಳಿದಿಲ್ಲ ಅನ್ನುವಂಥ ಮಾತನ್ನು ಅಮೆರಿಕ ಹಾಗೂ ಇಸ್ರೇಲ್ ಸಾರಿ ಸಾರಿ ಒತ್ತಿ ಒತ್ತಿ ಹೇಳ್ತಿದ್ದಾವೆ. ಆದರೆ ಮಗದೊಂದು ಕಡೆಯಲ್ಲಿ ಇದೆಲ್ಲವನ್ನು ಕೂಡ ಸಾರಾಸಗಟಾಗಿ ಇರಾನ್ನ ಆಡಳಿತ ತಳ್ಳಿ ಹಾಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.